ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಮಳೆ ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮ ಹೊಸಪೇಟೆ ಡ್ಯಾಮಿಗೆ ನೀರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ನಾವು ಇವತ್ತು ಡ್ಯಾಮ್ ನೋಡೋಕ್ಕೆ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಸಿಗಲ್ಲ ಡ್ಯಾಮಿಂದ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದರು. ನೋಡೋಣ ಎಷ್ಟು ಗೇಟ್ ಓಪನ್ ಮಾಡಿದ್ದಾರೆ ಅಂತೇಳಿ, ಯಾವ ರೀತಿ ನೀರು ಬಂದಿದೆ ಅಂತ ನೋಡೋಣ. ಹಾಗೂ ನೋಡಿ, ಇವಾಗ ನೀವು ನೋಡ್ತಾ ಇರೋದು ಹೊಸಪೇಟೆ ಡ್ಯಾಮ್ನ ಬ್ಯಾಕ್ ವಾಟರ್ದಲ್ಲಿ ನೀರು ಯಾವ ರೀತಿ ತುಂಬಿದೆ ಅಂತ ನೋಡಿ. ನೀವೆಲ್ಲ ಇವಾಗ ನೋಡ್ತಾ ಇರೋದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಈ ಅಣೆಕಟ್ಟನ್ನು ಕಟ್ಟಕ್ಕೆ 1949 ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ 1953 ಕೊನೆಗೊಂಡಿತು. ಇದು ಮದ್ರಾಸ್ ಹಾಗೂ ಹೈದರಾಬಾದ್ ರಾಜ್ಯಗಳ ಜಂಟಿ ಯೋಜನೆಯಾಗಿತ್ತು. ಈ ಅಣೆಕಟ್ಟು ಹಂಪಿಗೆ ಸಮೀಪ ಇರೋದ್ರಿಂದ ಹಂಪಿಗೆ ಬರೋ ಪ್ರವಾಸಿಗರು ಎಲ್ಲ ಈ ಅಣೆಕಟ್ಟಿಗೂ ಬಂದು ಭೇಟಿ ನೀಡುತ್ತಾರೆ. ಅದೇ ರೀತಿ ತುಂಗಭದ್ರಾ ಅಣೆಕಟ್ಟು ಒಂದು ಪ್ರವಾಸಿ ಆಕರ್ಷಣೆಯಾಗಿದೆ. ನೀವು ನೋಡ್ಬೋದು, ಈ ಅಣೆಕಟ್ಟು ಏನೈತಲ್ಲ 101 TMC ಶೇಖರಣಾ ಸಾಮರ್ಥ್ಯ ಹೊಂದಿರುವ ಜಲಾಶಯ. ಈಗ ನಾವು ಡ್ಯಾಮ್ನ ಬ್ಯಾಕ್ ವಾಟರ್ನ ನೋಡಿದ್ವಿ. ಅದೇ ರೀತಿ ಮುಂದೆ ಅಣೆಕಟ್ಟನ್ನು ನೋಡೋಣ ಬನ್ನಿ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ನಾವು ಈ ಅಣೆಕಟ್ಟನ್ನು ಬೆಂಗಳೂರು ಹೈವೇ ಬ್ರಿಡ್ಜ್ ಮೇಲೆ ನೋಡ್ಬೋದು. ಅದೇ ರೀತಿ ಹೊಸಪೇಟೆಯಿಂದ ಬಿಜಾಪುರ ಹೋಗುವ ಹೈವೇ ರೋಡ್ ಏನೈತಲ್ಲ, ಅದ್ರ ಹಾದಿಲಿ ಈ ಅಣೆಕಟ್ಟು ಕಾಣಿಸ್ತೈತಿ. ಈ ತುಂಗಭದ್ರಾ ಡ್ಯಾಮ್ ಏನೈತಲ್ಲ, ನಮ್ಮ ಕರ್ನಾಟಕದಾಗನ ಲಾರ್ಜೆಸ್ಟ್ ಡ್ಯಾಮ್ ಅಂತೇಳಿ ಕೂಡ ಕರೀತಾರೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾದ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ. ಅಮ್ಮ, ಅವನ್ನೆಲ್ಲ ಜನಗಳು ಬಂದಿಲ್ಲ ಅವತ್ತೇ ಬಂದ. ಈಗ ನಾವು ಡ್ಯಾಮಿನ ಮುಂದೆನೇ ಒಂದು ಸಣ್ಣದ ಬ್ರಿಡ್ಜ್ ಐತಲ್ಲ, ಅದ್ರ ಮೇಲೆ ನಡೆದುಕೊಂಡು ಹೋಗೋಣ. ಆ್ಯಕ್ಚುಲಿ ಬ್ರಿಡ್ಜ್ ಮೇಲೆ ಹೋಗೋಕೆ ಅಲೋ ಇಲ್ಲ, ಆದರೂ ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಜನ ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನೀವು ನೋಡ್ತಾ ಇರೋ ಈ ತುಂಗಭದ್ರಾ ಅಣೆಕಟ್ಟಿನಲ್ಲಿ 33 ಕ್ರಸ್ಟ್ ಗೇಟ್ಗಳಿವೆ. ನಾವು ಬಂದಿದ್ದೀವಲ್ಲ ಇವತ್ತು 9 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿದ್ದಾರಂತ. ಅಲ್ಲಿರೋ ಗೈಡ್ ಏನೇ ಹೇಳ್ತಿದ್ದಾರೆ ನೋಡಿ. ಕೆಲವು 28 ಬರಿದ್ವಾ 28 ಮೊನ್ನೆ 5 ಬಿಟ್ಟಿದ್ರೆ ಇವಾಗ 9
ಆ ಕಡೆ 6 ಇವು 2 ಆ ನಡುಕಿರೋದು ಅದು ಮೊನ್ನೆ ಕಟ್ಟಾಗಿತ್ತು ಅಂತ ಅಂದ್ರಲ್ಲ ಅದೇ ನಡುಕಿದ್ದು ಅದು ನಡುಕೈತೆ ಮತ್ತೆ ಯಾವ ಆಗ್ತಿಲ್ಲ ಬೇರೆ ಬೇರೆ ಯಾವುದೀಗ ಯಾವ ಹಾಕಿದ್ರೆ ಅದಕ್ಕೆ ಲಿಂಕ್ ಆಗುತ್ತೆ ಆ ಲಿಂಕ್ ಅಂದರೆ ಏನು ಲಿಂಕ್ ಆಗುತ್ತೆ ಇವಕ್ಕೆಲ್ಲ ಮೊನ್ನೆ ಇದು ಹಾಕಿದ್ರು ಲೈಟ್ ಹಾಕಿದ್ರು ಅದು ಏನು ಆಗಿಲ್ಲಣ್ಣ ನಮ್ಮದು ಗಾಡಿ ಬೈಕ್ ಓಡಿಸುವಾಗ ಚೇಂಜ್ ಲೂಸ್ ಆದ್ರೆ ಹೆಂಗಾಗುತ್ತೆ ಗಾಡಿ ಗಲಗಲಗಲ ಅಂತಂದು ಅದೇ ಲೋಡ್ ತೊಗೊಂಡ್ರೆ ಉಪ್ಪಲ್ಲಿ ಹೊಡಿಬೇಕಂದ್ರೆ ಗಲಗಲ ಅಂದ್ರೆ ನಡೀತೆ ಎಗರೆ ಬೀಳುತ್ತೆ ಅದೇ ಲೋಡ್ ತೊಗೊಂಡು ಹೊಡಿ ಅಂದರೆ ಹೆಂಗಾಗುತ್ತೆ ಚೈನೇ ಕಟ್ಟಾಗ್ಬಿಡುತ್ತೆ ಎಲ್ಲ ಚೈನ್ ಬಿಚ್ಚೋಗ್ಬಿಡುತ್ತೆ ಆ ಟೈಪ್ ಆಗಿರೋದು ಬೇರೆ ಏನಿಲ್ಲ ಅದು ಒಂದೇ ಎಲ್ಲ ಕೇಟಿದ್ದಾಗಿತ್ತು ಅದೇ ಅದು ಒಂದೇ ಆಗಿತ್ತಲ್ಲ ಇಲ್ಲ ಸರ್ ಆಗಿಲ್ಲ ಎಲ್ಲ ಈ ಕಡೆ 150 ಅದೇ ರೀತಿ ಗೈಡ್ ಹತ್ರ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡ್ವಿ. ನಾವು ಕೂಡ ಸ್ವಲ್ಪ ಫೋಟೋಸ್ ಹಾಗೂ ವಿಡಿಯೋಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಅಣೆಕಟ್ಟನ್ನು ಪಂಪಾಸಾಗರ ಅಣೆಕಟ್ಟು ಅಂತ ಹೇಳಿ ಕೂಡ ಕರೀತಾರೆ. ನಾವು ಬಂದಿರೋ ಈ ಬ್ರಿಡ್ಜ್ ಏನೈತಲ್ಲ ಎಲ್ಲ 33 ಗೇಟ್ನ ಓಪನ್ ಮಾಡಿದಾಗ ಫುಲ್ ತುಂಬಿರ್ತೈತಿ. ಅದೇ ರೀತಿ ನೀವು ಇವಾಗ ನೋಡ್ತಾ ಇರೋದು ಇದೇ ಬೆಂಗಳೂರು ವಿಜಯಪುರದ ಹೈವೇ ರೋಡ್. ಅಲ್ಲಿಂದ ನೀವು ತುಂಬ ಚೆನ್ನಾಗಿ ತುಂಗಭದ್ರಾ ಅಣೆಕಟ್ಟನ್ನು ವೀಕ್ಷಣೆ ಮಾಡ್ತೀವಿ. ನೀರು ಬಂದಿರೋ ಸಲ ನಮ್ಮವೆಲ್ಲ ಅಲ್ಲೇ ವರ್ಕ್ ಏನು ಪಬ್ಲಿಕ್ ಬಂದರೆ ಯಾರಿಗಮ್ಮ ಮಕ್ಳಿಗೆ ಇದ್ದಾರ ಅಂದ್ರೆ ಕೂಡ ಅವ್ರು ನಡ್ಕೊಂಡು ನಮ್ಗೆ ಎದುರಾಗಿಲ್ಲ ಎಲ್ಲ ಬಿಟ್ಟಿರ್ತಾವ ನಾವು ಅವರೇ ನೀರು ಓಡೋಗ್ತೀವಿ ಹಂಗಂದ್ರೆ ಅವ್ರನ್ನ ಕವರ್ ಮಾಡ್ತೀವಿ ಎಲ್ಲ ಈಜು ಬಂದಿರೋ ಸಲ ಹಾಕೋದು ಇಲ್ಲ ಹಂಗೆ ಹಾಕ್ತಾರೆ ಅವ್ನ ಗಾಡಿ ತಗೊಂಡು ಹೋಗ್ತಲ್ಲಿ ಅವನ ಬಂಬರ್ಲಿ ನೀವು ಅದೇ ಬೆಂಗಳೂರು ಹೈವೇ ರೋಡ್ ಮೇಲೆ ಬಿಜಾಪುರದಿಂದ ಹೊಸಪೇಟೆಗೆ ಹೊಂಟಿದ್ರಂದ್ರೆ ಕಾಣಿಸೋದಿಲ್ಲ, ಜಸ್ಟ್ ಈ ಥರ ನೀರು ಕಾಣ್ತೈತಿ ಬ್ರಿಡ್ಜ್ ಮೇಲೆ ಅಷ್ಟೇ. ನೀವು ಅದೇ ಹೊಸಪೇಟೆಯಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ಡ್ಯಾಮ್ನೆಲ್ಲ ನೋಡಿಕೊಂಡು ಅದೇ ರೀತಿ ಹೊಸಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಅಕ್ಕರ ಮನೆಗೆ ಹೋಗಿ ಅವ್ರನ್ನಷ್ಟು ಭೇಟಿಯಾಗಿ ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ.